ನೇತೃತ್ವದಲ್ಲಿ ಹುಕ್ಕೇರಿ ತಾಲೂಕಿನ ಸಂಜು ಹಾವಣ್ಣವರು, ನಾಗರಾಜ್ ಹಾದಿಮನಿ ಅವರ ನೇತೃತ್ವದಲ್ಲಿ ಈ ನಾಡಿನ ಹಲವಾರು ಪರಮಪೂಜ್ಯರು, ಅದರಲ್ಲಿ ವಿಭಾಗದ ಪರಮಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮನಿಷ್ಠ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪರಮಪೂಜ್ಯ ಸಿದ್ದಬಸವ ಮಹಾಸ್ವಾಮಿ ಸಿದ್ದ ಬಸವದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಲವಾರು ರೈತ ಮುಖಂಡರು ಕೂಡಿಕೊಂಡು ಈ ಭಾಗದ ಅನ್ನದಾತರ ನೇತೃತ್ವದಲ್ಲಿ ನಿರಂತರವಾಗಿ 4 ದಿನಗಳ ಕಾಲ ಸಮಗ್ರ ನೀರಾವರಿಗಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. 4 ದಿನಗಳಲ್ಲಿ ಈ ಭಾಗದ ಕೆಲವು ರಾಜಕೀಯ ಮುಖಂಡರು ಸ್ಪಂದನೆಯನ್ನು ಮಾಡಿದರು. ಅದೇ ರೀತಿಯಾಗಿ ಇವತ್ತು ಸರ್ಕಾರ ನಮಗ ಗೌರವವನ್ನು ಕೊಟ್ಟು ಮುಖ್ಯ ಎಂಡಿ ಅವರನ್ನ ಕಳಿಸಿಕೊಟ್ಟು ಚರ್ಚೆಯನ್ನು ಮಾಡಿ ಅದರ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಧಿಕಾರಿಯನ್ನು ಕಳಿಸಿಕೊಟ್ಟಿದ್ರು. ಅದರ ಮೂಲಕವಾಗಿ ಎಲ್ಲ ಸಮಗ್ರವಾಗಿ 1-2 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ ಎಸ್ಪಿ ಅವರ ನೇತೃತ್ವದಲ್ಲಿ ಎಲ್ಲ ನೀರಾವರಿ ಅಧಿಕಾರಿಗಳ ನೇತೃತ್ವದಲ್ಲಿ ಚರ್ಚೆಯನ್ನು ಮಾಡಿ 5 ರಿಂದ 6 ಯೋಜನೆಗಳನ್ನ 1 ರಿಂದ 1.5 ತಿಂಗಳೊಳಗೆ ನಾನು ಪ್ರಾರಂಭ ಮಾಡ್ತೀನಿ. ಏನೇ ಸಮಸ್ಯೆ ಇದ್ರೂ ಬಗೆಹರಿಸಿಕೊಂಡು ಸರ್ಕಾರ ಮಟ್ಟದೊಳಗೆ ಚರ್ಚೆ ಮಾಡಿಕೊಂಡು 6 ಯೋಜನೆಗಳನ್ನು ಬಗೆಹರಿಸ್ತೀನಿ. ಮಲ್ಲಿಕಾರ್ಜುನ್ ಏತ ನೀರಾವರಿ ಇನ್ನು ಯಾವ ಗಂಭೀರ ಅದಾವ ಆ ಎಲ್ಲ ಗಂಭೀರ ಸಮಸ್ಯೆಗಳನ್ನ ನೀರಾವರಿ ಯೋಜನೆಗಳನ್ನ ಚರ್ಚೆ ಮಾಡಿ 10-15 ದಿನಗಳೊಳಗ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ವಿಭಾಗದ ಶಾಸಕರು ಸಚಿವರ ಆದಿಯಾಗಿ ಎಲ್ಲರ ನೇತೃತ್ವದಲ್ಲಿ ಪರಮಪೂಜ್ಯರ ನೇತೃತ್ವದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಕರ್ಕೊಂಡು ಬರೀ ಭೇಟಿ ಮಾಡಿಸ್ತೀನಿ. ಅದನ್ನೂ ಕೂಡ ಸರ್ಕಾರ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. 60 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂತ ಯೋಜನೆಗಳನ್ನ ರೈತ ಸಂಘ 4 ದಿನಗಳಲ್ಲಿ ಈ ಭಾಗದಲ್ಲಿ ಜನರ ಜೊತೆಗೆ ಅವರ ಕಣ್ಣೀರಿನ ಜೊತೆ ಸ್ಪಂದನೆಯನ್ನು ಮಾಡಿ ಹೋರಾಟವನ್ನು ಮಾಡಿ ಒಂದು ಗೆಲುವಾಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಹೋರಾಟವನ್ನು ಹಿಂತಕೊಳ್ಳಾಗಿಲ್ಲ. ಅವರು 1 ತಿಂಗಳು ಅಂದಿದ್ರು ಸರ್. ಆದ್ರೆ ಈ ವಾರದಾಗ ಬಂದ್ರು ನಾವು ಕೊಡ್ತೀವಿ ಅಂದಿರು. ನಾವು 1ನೇ ತಾರೀಕು ಮಟ್ಟ ನಮ್ದು ಇನ್ನ ಬೇರೆ ಬೇರೆ ಜಿಲ್ಲೆಯೊಳಗೆ ನೀರಾವರಿ ಹೋರಾಟ ಇದಾವ. 1-2-3 ದಿನದೊಳಗೆ 1 ರಿಂದ 5 ತಾರೀಕೊಳಗೆ ನಾವು ಅಧ್ಯಕ್ಷರು ಕೂಡ ಮಾತನಾಡಿಕೊಂಡು ಒಂದು ದಿನಾಂಕ ತಗೊಂಡು ಸುದೀರ್ಘವಾಗಿ 1-2 ಗಂಟೆಗಳ ಕಾಲ ಚರ್ಚೆ ಮಾಡ್ಬೇಕಂತ ವಿಚಾರ ಮಾಡಿದೀವಿ. ನೂರಕ್ಕೆ 100 ವಿಶ್ವಾಸ ಅದ ಸರ್. ಸರ್ಕಾರ ಜೊತೆ ಗಂಭೀರವಾಗಿ ಚರ್ಚೆ ಮಾಡ್ತೀವಿ. ನಾವು 4 ದಿನದೊಳಗ ಹೋರಾಟ ಹಿಂತೆಗಿಬೇಕಂತ ಈ ಭಾಗದೊಳಗೆ ಅಧಿಕಾರಿಗಳು ರಾಜಕಾರಣಿಗಳು ಸ್ಪಂದನೆ ಮಾಡಿ ಎಂಡಿ ಅವರನ್ನ ಕಳಿಸಿಕೊಟ್ಟಾರಂದ್ರೆ ನೀವು ವಿಚಾರ ಮಾಡಬೇಕು. ಮುಂದಿನ ದಿನಮಾನದೊಳಗ 1.5 ತಿಂಗಳೊಳಗ ಈ ಯೋಜನೆ ಪ್ರಾರಂಭ ಆಗಲಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚರ್ಚೆ ಮಾಡಿದಾಗ ನಮ್ಮ ಗಂಭೀರ ಸ್ವರೂಪಕ್ಕ ಅವ್ರು ಪೂರ್ಣ ಪ್ರಮಾಣದೊಳಗೆ ಸ್ಪಂದನೆ ಮಾಡದೇ ಇದ್ರೆ ನಮ್ಮದು ಏನದ ಅಂತಂದ್ರೆ ಹುಕ್ಕೇರಿ ಸರ್ಕಲ್ ಒಳಗೆ ಹೋರಾಟ ಇರೋದಿಲ್ಲ. 1 ಲಕ್ಷ ಜನರನ್ನು ತಗೊಂಡು 10 ಟೋಲ್ ಬಳಿ ಹೋರಾಟ. ಏನ್ ಅಡ್ಡಿ ಆದ್ರೂ ಇಲ್ಲ ಸರ್. 1.5 ತಿಂಗಳೊಳಗೆ ಮಾಡ್ತೀನಿ ಅಂತೇಳಿ ಮಹಾತ್ಮರ ನೇತೃತ್ವದೊಳಗೆ ಮಾತು ಕೊಟ್ಟಿದಾರ. ಇನ್ನು ಇಲ್ಲಿ ಹುಕ್ಕೇರಿ ಒಳಗೆ ಹೋರಾಟ ಕುಡಿಯುವ ನೀರಿಗಾಗಿ ಒಯ್ತಿದ್ರೆ ಏನಾದ್ರೂ ಸ್ಪಂದನೆ ಮಾಡಬಹುದಾಗಿತ್ತು. ಕೈಗಾರಿಕೆಗೆ ನೀರು ಒಯ್ಲಿಕ್ಕೆ ವಿರೋಧ ಅದ. ಯಾಕಂದ್ರೆ ನೀರು ಡ್ಯಾಮಿಗೆ ಭೂಮಿ ಕೊಟ್ಟವರಿಗೆ ನೀರಿಲ್ಲ. ಇಲ್ಲಿ ಕೆಲವು ಹಳ್ಳಿ ಒಳಗೆ 20 ಜನಕ್ಕೆ ನೀರು ಬರ್ತದೆ. ಸಮಗ್ರವಾಗಿ ಹುಕ್ಕೇರಿ ತಾಲೂಕು ನೀರಾವರಿ ಆಗಬೇಕು. ಯಮಕನಮರಡಿ ತಾಲೂಕಿನ ಕ್ಷೇತ್ರದೊಳಗಿರ್ತಕ್ಕಂಥ ಎಷ್ಟು ಹಳ್ಳಿ ವಂಚಿತ ಅದಾವ ಅವೆಲ್ಲದಕ್ಕೂ ನೀರಾವರಿ ಆಗಿ ಕುಡಿಯುವ ನೀರಾಗಿ ಬೆಳೆಗಳಿಗೆ ಎಷ್ಟು ಬೇಕು ಸಫಿಶಿಯಂಟ್ ನೀರಾವರಿ ಆದ ತಕ್ಷಣ ಅಲ್ಲಿ ಉಳಿದ್ರ ನಾವು ಮನಸ್ಸು ಮಾಡಿದ್ರೆ ಉಳಿದಂತ ನೀರು ಕೈಗಾರಿಕೆ ಹೋಗ್ಬೋದು ಸರ್. ಈಗ ಏನಾಗಕತ್ತದ ರಾಜಕಾರಣ ನಿಮಗೂ ಗೊತ್ತದ, ನೀವು ಪ್ರಶ್ನೆ ಮಾಡಕತ್ತೀರಿ, ನಮಗೂ ಗೊತ್ತದ, ನಾವು ಉತ್ತರ ಹೇಳಕತ್ತೀವಿ. ಅದ್ರ ಹೆಂಗಾಗ್ಯದ ಅಂದ್ರೆ ಇವ್ರ ರಾಜಕಾರಣ ನಮಗ್ ಸಂಬಂಧ ಬೇಕಾಗಿಲ್ಲ. ನಮ್ಮ ನೀರಾವರಿ ಸಂಪೂರ್ಣ ಹುಕ್ಕೇರಿ ತಾಲೂಕಿಗೆ ನಮ್ಮ ಹೊಟ್ಟೆ ತುಂಬಿದ ನಂತರ ಹೆಚ್ಚಾದ ರೊಟ್ಟಿಯನ್ನ ನಾವು ಧಾರವಾಡಿಗರಿಗೆ ಕೈಗಾರಿಕರಿಗೆ ಯಾರಿಗೆ ಬೇಕಾದ್ರೂ ದಾನ ಮಾಡ್ತೀವಿ. ಏನಿಲ್ಲ ಸರ್, 4 ದಿನ ಹೋರಾಟ ಮಾಡ್ಲಿಕ್ಕೆ ಗದಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಧಾರವಾಡ, ದಾವಣಗೆರೆ, ಬಿಜಾಪುರ್, ಬಾಗಲಕೋಟೆ, ಯಾದಗಿರಿ ಎಲ್ಲ ಜನ ಬಂದು ಸಹಕಾರ ಕೊಟ್ಟಿದ್ದಾರೆ. ಹುಕ್ಕೇರಿ ಜನರಿಗೆ ಎಷ್ಟು ಸಂಬಂಧ ಅಲ್ಲ. ಯಾವುದೇ ತಾಲೂಕಿನೊಳಗೆ ಏನೇ ಸಮಸ್ಯೆ ಆದ್ರೂ ಇದು ಕನ್ನಡ ನಾಡಿನ ಸಮಸ್ತ ಅನ್ನದಾತರಕ್ಕೆ ಹೋಗುವಂತಕ್ಕಂಥ ಭಾವನೆಯಿಂದ ಎಲ್ಲರೂ ಸ್ಪಂದನೆ ಕೊಟ್ಟು ಬಂದು ಭಾಗವಹಿಸ್ತಾರೆ. ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಇನ್ನೊಂದು ತಮಗ್ ವಿಶೇಷವಾಗಿ ಏನ್ ಧನ್ಯವಾದ ಹೇಳಬೇಕಂದ್ರೆ ಇದು ರಾಜ್ಯ ಮಟ್ಟದೊಳಗೆ ಚರ್ಚೆ ಆಗಿ ಒಬ್ಬ ಎಂಡಿ ಅಧಿಕಾರಿ ಈ ಹುಕ್ಕೇರಿ ತಾಲೂಕಿನ ಸಾಮಾನ್ಯ ಸರ್ಕಲ್ ಬಂದು ಸ್ಪಂದನೆ ಮಾಡುವಾಗ ನೀವೆಲ್ಲ ಸುದ್ದಿಯನ್ನು ಪ್ರಸಾರ ಮಾಡಿರಲಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಎಲ್ಲ ರೈತ ಮುಖಂಡರ ಆದಿಯಾಗಿ ನಿಮ್ಮ ಪಾದಕ್ಕೆ ಬಿದ್ದ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಸವ ಏತ್ ನೀರಾವರಿ ಅದನ್ನ ಪಾದಯಾತ್ರನ ಮಾಡಿವಿ ಸರ್. ನಾವು ಆಲ್ರೆಡಿ ಪಾದಯಾತ್ರೆ ಮಾಡಿವಿ, ಸರ್ಕಾರಕ್ಕೂ ಮಾತಾಡಿ ಇದು ಅಷ್ಟೇ ಅಲ್ಲ, ಇದು 1 ತಿಂಗಳು ಹೋರಾಟ ನಡೆದ್ರು ಹಿಂಗ. ಇದಷ್ಟೇ ಅಲ್ಲ, ಇನ್ನು ಎತ್ತಿನ ಬಂಡಿ ಕಟ್ಟಿ ಹೋಗ್ತಕ್ಕಂಥ ಚಳವಳಿ ಪ್ರಾರಂಭ ಆಗೈತಿ.
ಚಳವಳಿ ಇದು ಪ್ರಾರಂಭ ಮಾಡ್ತಕ್ಕಂಥದ್ದು ನಾವು ಅಷ್ಟು ಸಂಕೇಶ್ವರ ಯಮಕನ ಮಾಡಿ ಪ್ರತಿಯೊಂದು ಹಳ್ಳಿ ಒಳಗ ಇದೇ ನಾ ಬರುತ್ತನಾಗ ಒಂದು 5-6 ಹಳ್ಳಿ ಅವ್ರು ಹೇಳ್ರಿ ಕೆಲಸಿಲ್ಲ. ಈಗ ನೀವೇನಾರ ಹೇಳೋರಿದ್ರೆ ಹೇಳ್ರಿ, ನಮ್ಮೂರಿಗೆ ನೀರು ಕೊಟ್ಟಿಲ್ಲ, ಎಷ್ಟು ದಿನ ನೀರು ಬರತ್ತಿಲ್ಲ ಆಗಿಲ್ಲ. ಅವ್ರದ್ದು ಯಾರು ಮಾತಾಡಂಗಿಲ್ಲ. ಇವತ್ತಿಂದ್ರ ಯಾರ ಬದಲು ಮಾತಾಡಬಾರ ತೀರ್ಮಾನ ಮಾಡಿದ್ವು. ಕಾರ್ಯಾಂಗ ವ್ಯವಸ್ಥೆ ಐತಿ, ಈ ಹುಕ್ಕೇರಿ ತಾಲೂಕು ನೀರು ತಗೊಂಬರ್ರಿ ಅಂತ ಹೇಳತ್ತು. ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಕೂಡ ನಾವ ದಿನನಿತ್ಯ ಒತ್ತಾಯ ಮಾಡತ್ತು. ಮಾತಾಡ್ಲಿ, ರಾಜ್ಯದ ಮುಖ್ಯಮಂತ್ರಿಗೂ ಮಾತಾಡ್ಲಿ, DK ಶಿವಕುಮಾರಿಗೆ ಮಾತಾಡಿ ಅದೇನಾದ್ರೂ ಸರಿ ಮಾಡ್ರಿ, ನಾವು ನೀರಾವರಿಯನ್ನು ಮಾಡಿಕೊಡೋಣ ಅಂತೇಳಿ ಚರ್ಚೆ ಕೂಡ ಇವತ್ತು ಜಿಲ್ಲಾ ಉಸ್ತುವಾರಿ ಚರ್ಚೆ ನಡೆಸಿರ್ತಕ್ಕಂಥ ಸಂದರ್ಭ. ಊರವ್ರೊಬ್ರು ಮುಖಂಡರು ಬಂದ, ಇಲ್ಲ ನಿಮ್ಮೂರಿಗೆ ಏನ್ ತೊಂದರೆ ಐತಿ, ನೀರಾವರಿ ಅಂದ್ರೆ ಏನ್ ತೊಂದರೆ ಆಗೈತಿ, ಶಾಂತಿರ ಅವ್ರ ನೀರಾವರಿ ಮಾಡ್ರಿ. ಈ ಸರ್ಕಲ್ದಾಗ ಇಲ್ಲಿ ಇದನ್ನ 4 ದಿನ ಇಲ್ಲಿ ತಿಥಿ ಮಾಡ್ಕೋತ ಕೊಟ್ಟೆ, ಇದಕ್ಕೆ 1000 ರೂಪ ಪ್ರಾಬ್ಲಮ್ ಕ್ರಿಯೇಟ್ ನಾನು ಆಟೋಮೆಟಿಕ್ ಪ್ರಾರಂಭ ಆಗ್ತದೆ ನೋಡ್ರಿ. ಇವತ್ತು ಇದೀಗಾದ್ರೂ ಬಂದ್ ಹೇಳಲಿ. ಇದು ಒಂದು ದಿನ ಬತ್ತಪ್ಪ ಆತಂದ್ರೆ KB ಪಾಟೀಲ್ ಹಿಂಗಿಂದ್ರ ನಿಮ್ಮ ದೇವ್ರುಗಳಿಂದ್ರ ಸರ್ಕಾರಕ್ಕೆ ಯಾವ MLA ಅಂದ್ರೆ ಬಂದಿಲ್ಲ. ಮುಖ್ಯಮಂತ್ರಿ ಚಿಂತನೆ ಮಾಡತ್ತಾನೋ, ಜಿಲ್ಲಾ ಉಸ್ತುವಾರಿ ಚಿಂತನೆ ಮಾಡತ್ತಾರೋ, MD ಚಿಂತನೆ ಮಾಡತ್ತಾರೋ, ನನ್ನ ಮೀಡಿಯಾ ದೇವರುಗಳು ಬಂದಾರ ಅವ್ರು ನೀರಾವರಿ ಮಾಡತ್ತಾರೋ, ನನ್ನ ಪೊಲೀಸ್ ಅಣ್ಣ ತಮ್ಮಂದ್ರೆ ಬಂದೋಬಸ್ತಿ ಕೊಟ್ಟು ನಮ್ಮನ್ನ ರಕ್ಷಣೆ ಮಾಡತ್ತಾರ. ಅವರಿಂದ ಇವತ್ತು ನೀರಾವರಿ ಆದ್ರೆ ನಾವು ಬದುಕಬೇಕು, ಮಳೆ ಆಗಿದ್ರೆ ಏನ್ ಬದುಕಬೇಕು? ಬಾರಮ್ಮ ಬಾಯಿ ತಾಯಿ ಇಲ್ಲಿ ಬಾಯಿ ಮೈಕ್ ಒಳ್ಳೆ ಮೈಕ್ ರೈತರು ಕೊಡೋ ಅಮ್ಮ, ಅಲ್ಲೇ ಹೇಳಿ ಹಂಚಬೇಡ ಅಮ್ಮ. ನಾವು ಅದು ನೀವ್ ಏನ್ ಮಾತಾಡ್ತೀವಿ ಮಾತಾಡ್ತಾರೆ ಹಿಂದೆ ಬರೀ ಕೂತಾಗ ಎಲ್ಲರೂ ಕೂಡ್ರಿ ಬರೀ ಕೂಡ್ರಿ ಅಲ್ಲಿ ಕೊಡ್ರಿ ಒಳ್ಳೆ ಮೈಕಮ್ಮ ಮಾತಾಡ್ತಾ ನೀವೆಲ್ಲಿ ಎಲ್ಲ SC ಬಹಳ ದಯವಿಟ್ಟು ಮೀಡಿಯಾದವ್ರ ಏನ್ ವಿಡಿಯೋ ಮಾಡ್ತಾರೋ ದಯವಿಟ್ಟು ಯಾರು ಎದ್ದು ಗಲಾಟೆ ಸರಿ ಸಾವು ಇಲ್ಲ ಇವನ್ನ ಹಿಡಿದು ಹೊಳೆ ಹೇಳಂಗಿಲ್ಲ. ಹಾ ನಡು ಯಾರು ಮಾತಾಡಂಗಿಲ್ಲ. ಅಮೀನ್ ಬಾವಿ ಸಾಹೇಬ್ರ ಇವತ್ತು ಏನು ನಮ್ಮ ಶಶಿಕಾಂತ್ ಗುರೂಜಿ ಮತ್ತು ಚಂದ್ರಶೇಖರ್ ಗುರೂಜಿ ಎಲ್ಲಾ ಪರಮ ಪೂಜ್ಯರ ನೇತೃತ್ವ ಇಲ್ಲಿ ಎಲ್ಲ ಸೇರಿರ್ತಕ್ಕಂತ ರಾಜ್ಯ ಮತ್ತು ಜಿಲ್ಲೆಯ ಹಲವಾರು 16 ಜಿಲ್ಲೆಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮತ್ತು ಹುಕ್ಕೇರಿ ತಾಲೂಕಿನ ಎಲ್ಲ ನನ್ನ ರೈತ ದೇವರುಗಳು ತಾಯಂದಿರ ನೇತೃತ್ವದಲ್ಲಿ ಮತ್ತು ಎಲ್ಲ ಮೀಡಿಯಾ ದೇವರುಗಳ ಸಹಕಾರದೊಂದಿಗೆ ಎಲ್ಲ ಪೊಲೀಸ್ ಅಣ್ಣ ತಮ್ಮಂದಿರ ಸಹಕಾರದೊಂದಿಗೆ ಇವತ್ತು 4ನೇ ದಿನದ ಐತಿಹಾಸಿಕ ಹೋರಾಟ. ಸುಮಾರು 60 ವರ್ಷಗಳಿಂದ ಈ ಜಲಾಶಯ ಆಗಿ ಹಿಡಕಲ್ ಜಲಾಶಯ ಇರಬಹುದು, ಅಲ್ಲಿ ಶಿರೂರು ಡ್ಯಾಮ್ ಇರಬಹುದು, 4 ನದಿಗಳು ಇರಬಹುದು. ಈ ಪುಣ್ಯಾತ್ಮರಿಂದ ಇಲ್ಲಿಂದ ಸುಮಾರು 150 ಕಿಲೋಮೀಟರ್ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ ಭಾಗದಲ್ಲಿ ಲಕ್ಷಾಂತರ ಹೆಕ್ಟರ್ ರೈತ ದೇವರುಗಳಿಗೆ ನೀರು ಕೊಟ್ಟಿರ್ತಕ್ಕಂತ ಪುಣ್ಯಾತ್ಮರ ಇವತ್ತು ಹುಕ್ಕೇರಿ ಅವರು. ಈ ದೇವರುಗಳಿಗೆ ನೀರಿಲ್ಲ ಅಂತ ಅನ್ನೋದು ಇಡೀ ನಮ್ಮ ಹಲವಾರು ಜಿಲ್ಲೆಗಳಿಗೆ, ಇಡೀ ರಾಜ್ಯದ ರೈತರು ಕೂಡ ಇದು ಇಡೀ ರಾಜ್ಯದ ಮುಖ್ಯಮಂತ್ರಿ ಮಟ್ಟ ಮುಟ್ಟಿರ್ತಕ್ಕಂಥ ಸುದ್ದಿ. ದುರ್ದೈವ ಯಾವ್ಯಾವ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ಶಾಸಕಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ನಮಗಾಗಿಲ್ಲ ಅನ್ನುವಂತ ಆತಂಕ ಕೂಡ ನಮಗಾಯ್ತು. ಈಗ ಆಯ್ತು ಅಂತೇಳಿ ಅದನ್ನ ಮಾತಾಡ್ಕೊತ 20 ವರ್ಷ ಹೋಗವ್ರಲ್ಲ, ಹಿಡಿದು 60 ವರ್ಷ ಕಳೆದು ಇನ್ನು ಮುಂದೆ ಬದಲಾವಣೆ ಆಗ್ಬೇಕಾಗಿತ್ತು. ಬದಲಾವಣೆ ಆಗ್ಬೇಕಪ್ಪ ಅಂತಂದ್ರ ಈ ಸರ್ಕಾರ ಮತ್ತು ಕಾರ್ಯಾಂಗ ವ್ಯವಸ್ಥೆ ಕೆಲಸ ಮಾಡಬೇಕಾಗಿದೆ. ಇಲ್ಲಿವರೆಗೆ ನಿಮ್ಮ ನೀರಾವರಿ ಡಿಪಾರ್ಟ್ಮೆಂಟ್ ಅದವರ ಬಹಳಷ್ಟ ಈ ಭಾಗದಾಗ ಯಾಕೆ ಗೊತ್ತಿಲ್ಲ ನಿರ್ಲಕ್ಷ್ಯತನ ಮಾಡಿದಾರ ಕೆಲಸಗಳು ಬದಲು. 10 ವರ್ಷದಿಂದ ಪಾಪ ಏನೇನೋ ಕೆಲಸ ಮುಗಿದ್ರು ನೀರಾವರಿಗಳು ಕಂಪ್ಲೀಟ್ ಆಗಿಲ್ಲ, ಏನೇನೋ ಇವತ್ತ ಅವರೆಲ್ಲ ಆತಂಕನ ಅನುಭವಿಸಿದಾರೆ. ಅದೆಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ದವ್ರಿಗೂ ಗೊತ್ತೈತಿ, ತಮಗೂ ಕೂಡ ತಮ್ಮಲ್ಲೆಲ್ಲ ಡಾಕ್ಯುಮೆಂಟ್ ಐತಿ. ಈಗ ಹಿಂದಿನ ಮಾತಾಡ್ಕೋತ ಕುಣ್ಣಂಗಿಲ್ಲ, ಹೌದಿಲ್ರಿ? ಈಗ ಏನಿದ್ರು ಮುಂದಿನ ಬದಲಾವಣೆ ಇವತ್ತಿಂದ್ರ ಹುಕ್ಕೇರಿ ಯಾವ ರೀತಿ ಸಂಪೂರ್ಣ ನೀರಾವರಿ ಮಾಡಬೇಕು ಅನ್ನುವಂಥದ್ದನ್ನ ನಾವು ಚಿಂತನೆ ಮಾಡ್ತಕ್ಕಂಥದ್ದು. ಹಿಂದಿಂದೆಲ್ಲ ಬಿಟ್ಟು ಬಿಡುನ್ರಿ,
ನೀವು ಕೂಡ MD ಅವರದಿರಿ. ನೀರಾವರಿ ಯೋಜನೆಗಳನ್ನ ಪ್ಲಾನ್ ಮಾಡಿ ಕಳಿಸಿರಪ್ಪ ಅಂದ್ರೆ ಲಾಸ್ಟ್ ನಿಮ್ದ ಕೊನೆ ಹಂತ, ನೀವ ಫೈನಲ್ ಮಾಡತಕ್ಕಂಥವ್ರು. ವಿಶೇಷವಾಗಿ ಈಗ ಮಲ್ಲಿಕಾರ್ಜುನ ಏತ ನೀರಾವರಿ ಇರಬಹುದು, ಸಿಂಪೂರದ ಅಡಗಲ ಏತ ನೀರಾವರಿ ಇರಬಹುದು, ಕುರುಣಿ ಏತ ನೀರಾವರಿ ಇರಬಹುದು, ಕೋಚರಿ ಏತ ನೀರಾವರಿ ಇರಬಹುದು, ರಸ್ತಂಪುರ ಏತ್ ನೀರಾವರಿ ಇರಬಹುದು, ರಸ್ತಂಪುರ ಏತ್ ನೀರಾವರಿ 2ನೇ ಲಿಫ್ಟ್ ಇರಬಹುದು, ದಡ್ಡಿ ನಾಗನೂರ್ ಏತ್ ನೀರಾವರಿ ಇರಬಹುದು, ಮತ್ತೆ ಆ ಬಸಾಪುರ ಕಿನಾಲ್ ಇರಬಹುದು, ಹಲವಾರು ಕೆರೆ ತುಂಬತಕ್ಕಂತ ಯೋಜನೆ, ಅರಳಿಕಟ್ಟಿ ಮತ್ತು ಜಾರಕಿಹೊಳಿ ಏತ್ ನೀರಾವರಿ, ಹತ್ತರಿಗೆ ಮತ್ತು ಗುಡುಗನಟ್ಟಿ ಏತ್ ನೀರಾವರಿ, ಉಳ್ಳಾಗಡ್ಡಿ ಖಾನಾಪುರ ಕೆರೆ ತುಂಬತಕ್ಕಂತ ಯೋಜನೆ, ಸುಮಾರ ಅಡವಿ ಸಿದ್ದೇಶ್ವರ ಶಂಕರಲಿಂಗ ಏತ್ ನೀರಾವರಿ, ಹಿಡಕಲ ಡ್ಯಾಮ್ ನಲ್ಲಿ ಹೂಳೆತ್ತು ಕಾರ್ಯಕ್ರಮ ದೊಡ್ಡದಂತೆ, ಬಾಡವಾಡಿ ಹೊಸ ಕೆರೆ ಯೋಜನೆ ಇರಬಹುದು, MI ಅದು ಕೂಡ ವಿಳಂಬ ಆಗೈತಿ. ಏನ್ ವಿಳಂಬ ಆಗೈತಿ ಅಂದ್ರೆ ನಮ್ಗಿಂತ ಹೆಚ್ಚ ನಿಮ್ಮ ಎಲ್ಲ ತಳಮಟ್ಟ ಅಧಿಕಾರಿಗಳಿಗೆ ಸಾಹೇಬ್ರ ಎಲ್ಲ ಗೊತ್ತಿದ್ದ ವಿಷಯ. ಇಟ್ಟು ಸಲ ನಾವು ಬಹಳ ಮೋಸ ಅನುಭವಿಸಿದ್ವು, ಇನ್ನು ಒಂದು ನಿಮಿಷ ಕೂಡ ಮೋಸ ಅನುಭವಿಸಬಾರದು ಅಂತೇಳಿ ಇವತ್ತು 16,000 ರೈತ ದೇವರುಗಳೆಲ್ಲ ಸೇರಿ ಇವತ್ತು ಬೀದಿಗೆ ಇಳಿದ ನಮ್ಮ ಪರಮ ಪೂಜ್ಯರ ಶಶಿಕಾಂತ್ ಗುರೂಜಿ, ಚಂದ್ರಶೇಖರ್ ಗುರೂಜಿ ನೇತೃತ್ವ ಹೋರಾಟ ಮಾಡುತ್ತೆ. ನೀವು ಕೂಡ ಇವತ್ತು ಇದನ್ನೆಲ್ಲ ಮಾಡೋದು ಮುಖ್ಯಮಂತ್ರಿ ಮಿನಿಸ್ಟರ್ ಮಾತಾಡಿ ನಿಮ್ಮನ್ನು ಕೂಡ ಇಲ್ಲಿ ಕಳಿಸ್ಯಾರ, ಯಾಕ ನೀರಾವರಿ ಮಾಡ್ಲಿ ಅಂತೇಳಿ. ಕರೆಕ್ಟ್ ಆಗಿ ತಾವ ಮಲ್ಲಿಕಾರ್ಜುನ ಏತ್ ನೀರಾವರಿ ಹಿಡ್ಕೊಂಡು ನೀರಾವರಿಗಳು ಎಲ್ಲೆಲ್ಲಿಗೆ ಬಂದವು, ಎಲ್ಲೆಲ್ಲಿಗೆ ಮುಗಿತಾವು, ಬಜೆಟ್ ಯಾವಾಗ ಸ್ಯಾಂಕ್ಷನ್ ಆಗ್ತದ ಏನೇನ ಅನ್ನುವಂಥದ್ದು ತಾವ MD ಅವರ ನಿಮ್ಮ ಎಲ್ಲಾ ಉಳಿದ ಡಿಪಾರ್ಟ್ಮೆಂಟ್ ಮೇಲೆ ನಮ್ಗೆ ಅರ್ಧಂಬರ್ಧ ನಂಬಿಕೆ ಬಂದೈತಿ. ಅದಕ್ಕಾಗಿ ತಾವ ಕ್ಲಿಯರ್ ಆಗಿ ಇವತ್ತೆಲ್ಲಾ ನೀರಾವರಿ ಯೋಜನೆಗಳನ್ನ ಸಂಪೂರ್ಣ ರಾಜ್ಯದ ಮುಖ್ಯಮಂತ್ರಿ ಕೂಡ ಈ ಮೀಡಿಯಾ ದೇವರುಗಳ ಮುಖಾಂತರ, ನಮ್ಮ ಪೊಲೀಸ್ ಇಲಾಖೆ ಮುಖಾಂತರ ಮುಖ್ಯಮಂತ್ರಿ ಅವರಿಗೂ ಗೊತ್ತಾಗೈತಿ, ಉಪಮುಖ್ಯಮಂತ್ರಿ ಅವರಿಗೂ ಗೊತ್ತಾಗೈತಿ, ಜಿಲ್ಲಾ ಉಸ್ತುವಾರಿಗೆ ಗೊತ್ತಾಗೈತಿ, ಈ ಭಾಗದ ಶಾಸಕರು ಎಲ್ಲರಿಗೂ ಕೂಡ ಮನವರಿಕೆಯಾಗಿ ಹೋಗೈತ್ರಿ. ಈ ನೀರಾವರಿ ವಾಲ್ಯ ಅನ್ನೋರು ಯಾರು ಇಲ್ಲ, ವಾಲ್ಯ ಅಂದ್ರೆ ಮಾತ್ರ ನಾವು ಲಕ್ಷ ಮಂದಿ ಬರೋದು, ಹೌದಿಲ್ರಿ? ಎಲ್ಲರೂ ಒಕ್ಕಟ್ಟಾಗಿದ್ರು ಈಗ. ಅದಕ್ಕಾಗಿ ನೀರಾವರಿ ಸಂಪೂರ್ಣ ಹುಕ್ಕೇರಿಗೆ ಆಗಲೇಬೇಕು. ಆ ತೇರಿ ಒಳಗ ತಾವ ಇವತ್ತಿಂದ್ರ ಕೆಲಸ ಪ್ರಾರಂಭ ಆಗ್ಬೇಕು. ಎಲ್ಲೆಲ್ಲಿ ಏನ ಯೋಜನೆ ಪೈಲ ಏನೇನ್ ಅದಾವು ನಮಗ್ ಒಟ್ಟ ಮಿಸ್ಟೇಕ್ ಹೇಳಂಗಿಲ್ಲ. ಯಾಕೆ ಮಿಸ್ಟೇಕ್ ಹೇಳಂಗಿಲ್ಲ ಅಂದ್ರ ಸಾಹೇಬ್ರ ಇವ್ರೆಲ್ಲ ಸಾಲಿ ಕಲಿಸಿ ಚಲೋ ಹುದ್ದೆ ಕೊಟ್ಟ ಅವ್ರಿಗೆ ಜವಾಬ್ದಾರಿ ಕೊಟ್ಟದ್ ನಮಗೇನು ತಿಳಿಯಂಗಿಲ್ಲ. ನಾವ್ ಅರ್ಧಂಬರ್ಧ ಸಾಲಿ ಕಲ್ತ ರೈತರು ಇರ್ತು, ಆ ಎಸ್ಟಿಮೆಂಟ ಇದಾಗೈತಿ ಅವ್ರ ಕೈ ಹತ್ತಿ ನಾವ ಎಲ್ಲ ಸಂಜೆ ಅಭ್ಯಾಸ ಮಾಡಂಗಿಲ್ಲ. ಆ ನೀರಾವರಿ ಈ ನೀರಾವರಿ ಅಂತ. ಅದಕ್ಕಾಗಿ ಅವರ ತೆಳಗಿನ ಮಟ್ಟದಾಗ ಇವ್ರ ಮಾಡ್ಕೋಬೇಕು ಕರಣ್ ಸುಡ್ರು. ಮತ್ತ ಈಗ ಯಾವ ಯೋಜನೆ ಹೊಸ ಸ್ಯಾಂಕ್ಷನ್ ಏನ್ ಪ್ಲಾನ್ ಅದಲ್ಲ ಅವ್ರಿಗೆ ಶಾಶ್ವತ ನೀರಾವರಿ ಮಾಡ್ರಲ್ಲ. ಜಾರಕಿಹೊಳಿದು ಏತ್ ನೀರಾವರಿ ಐತಿ, ಅವ್ರಿಗೆ ಬರೀ 1 ಕಿಲೋಮೀಟರ್ದಾಗ ಡ್ಯಾಮ್ದಂದ್ರ ಹೊಸ ನೀರಾವರಿ ಆಗ್ಬೇಕು ಅಂತವ್ರಿಗೆ ಎಂದೋ 50 ವರ್ಷದಿಂದ ನೀರಾವರಿ ಮಾಡಿಕೊಡ್ಬಹುದಾಗಿ ನಮ್ಮ ಮಿನಿಸ್ಟರ್ ಅವರು ಮಾಡಿಕೊಡ್ಬಹುದಾಗಿತ್ತು. ಇಲ್ಲಿ ಶಾಸಕರ ಕತ್ತಿ ಅವರು ಸುಮಾರು 55 ವರ್ಷ ರಾಜಕಾರಣ ಮಾಡ್ಯಾರ, ಅವರು ನೀರಾವರಿ ಆಗಿಲ್ಲ. ಈಗೆಲ್ಲ ಅವ್ರದ್ದು ವಿಷಯ ಬಿಟ್ಬಿಟ್ಟಿದ್ರಿ. ಅಮೀನ್ ಬಾವಿ ಸಾಹೇಬ್ರ ತಾವ ಇಲ್ಲೆಲ್ಲ ಚೀಫ್ ಇಂಜಿನಿಯರ್ ಇದ್ದವ್ರದ್ರಿ, ಬೆಳಗಾವಿ ಮೊದಲು ನೀವು ಚೀಫ್ ಇಂಜಿನಿಯರ್ ಇದ್ರಿ. ಇಲ್ಲಿ ಇದೆಲ್ಲ ಕೂಡ ಒಟ್ನಾಟ ತಮಗ್ ಗೊತ್ತೈತಿ. ತಾವೀಗ MD ಆಗಿರಿ, ಎಲ್ಲ ಪರಮ ಪೂಜ್ಯರ ಆಶೀರ್ವಾದದಿಂದ MD ಆಗಿರಿ ಅಂದ ಮಲ್ತ ಇಲ್ಲೇನ್ ಕೆಲಸ ಮಾಡಿರಿ, ಒಟ್ಟ ಈ ಆಶೀರ್ವಾದದಿಂದ ಹುಕ್ಕೇರಿಗೆ ಸಂಪೂರ್ಣ ನೀರಾವರಿ ಮಾಡ್ತಕ್ಕಂಥದ್ದು ಕೂಡ ಮಾತಾಡ್ಬೇಕು. ಹುಕ್ಕೇರಿಗೆ ಅಷ್ಟ ಆಗ್ಲಿ ಅಂತೇಳಿ ನಮ್ಮದ ರೈತ ಸಂಘದವ್ರ ಹೋರಾಟ ಇಲ್ಲ, ಇಡೀ ರಾಜ್ಯದ ಎಲ್ಲ ನನ್ನ ರೈತ ದೇವರುಗಳು ನೀರಾವರಿ ಆಗ್ಲಿ ಅಂತೇಳಿ ನಮ್ಮ ಹೋರಾಟ. ನಾಳೆ ನಾಡ್ದು 25 ತಾರೀಕಲ್ಲಿ ಬಸವೇಶ್ವರ ಏತ್ ನೀರಾವರಿ, ಇರಭದ್ರೇಶ್ವರ ಏತ್ ನೀರಾವರಿ, ರಾಮದುರ್ಗ ಒಳಗ ಸಾಲೋಳಿ ಒಳಗ ಅಲ್ಲೂ 50,000 ಜನ ಅಲ್ಲೂ ಕೂಡ ಸೇರತ್ತವ್ರಿ. ಅಲ್ಲೂ ಮತ್ತ ನಿಮ್ಮದ ಇರುದ ಯಾಕಂದ್ರೆ ಅನಿವಾರ್ಯ ಮತ್ ನಾವ್ ಎಲ್ಲಿ ಬರುದ. ಅಲ್ಲೂ ಅಶೋಕ್ ಪಟೇಲ್ ಸಾಹೇಬ್ರ CM ಜೊತೆ ಇರ್ತಾರೋ. 10 ವರ್ಷ ಆತ ಎಲ್ಲ ಯೋಜನೆ ಮುಗಿದ 90% ಅದರ ಹಿಂಗ ಕಂಬಟ್ ಇದನ್ನ ನಿಂತಾವ ಪೈಪ್, ಅಲ್ಲೂ ನೀರು. ಎಲ್ಲಾ ಕಡೆ ಮೋಸ ಆಗೈತಿದ ಆಟ ಬಯಲು ಮಾಡಾಕ ಗುರುಗಳ ಇಡೀ ರೈತ ಸಂಘ ನಿಂತದು. ಮತ್ತೆ ಅನಿವಾರ್ಯ ಏನ್ ಮಾಡಕ್ ಬರೋದು, ನಾವು ಎಲ್ಲ ಬಾಳೆ ದೂರ ಇಟ್ಟದು ಆಗ್ಲಿ. ಈಗ ಮಲ್ಲಿಕಾರ್ಜುನ ಏತ್ ನೀರಾವರಿ ಏನಾಗೈತಿ ಮತ್ತೆ ಇವೆಲ್ಲ ನೀರಾವರಿ ಬದಲ ಸವಿಸ್ತಾರವಾಗಿ ದಯವಿಟ್ಟು MD ಅವರು, ಯಾಕಂದ್ರೆ ಅವರ
ಇವ್ರು ನಮಗೆ ಅರ್ಧ ಮುರ್ಧ ಸ್ವಲ್ಪ ಸುಳ್ಳು ಹೇಳ್ರು MD ಅವ್ರಿಗೆ ಕರೆ ಹೇಳಿರ್ತಾರ. ಅದಕ್ಕಾಗಿ ಅವ್ರು ಕ್ಲಿಯರ್ ಆಗಿ ಹೇಳ್ತಾರ, ನೀವ್ ಯಾರು ಆಟ ಮಾತಾಡಂಗಿಲ್ಲ, ಒಮ್ಮೆ ಹೇಳೈತೆ ಸುಮ್ಮನೆ ಶಾಂತರಾಗಿ ಕೇಳೋದು ತೋರ್ಸ. ನೀವಿಬ್ರು ಕೊನೆಯದವ್ರು ಹೇಳ್ರಿ ಮ್ಯಾಕ್ ಬರ್ರಿ ಸರ್. ಗೋಕಾಕ್ ಮತ್ತು ಚಿಕ್ಕೋಡಿ DSP ಸರ್ ಬರೀ ಕೊಡ್ ಬರ್ರಿ ಸರ್. ಇಲ್ಲಿ DSP ಸರ್ ಬರೀ ಇಬ್ರು ಈ ಕಡೆ ಕೊಡ್ ಬರ್ರಿ. ಬರ್ರಿ ಸರ್ ಈ ಕಡೆ ಕೊಡ್ ಬರ್ರಿ. ಅಧ್ಯಕ್ಷರು ಈಗ MD ಸಾಹೇಬ್ರಿಗೆ ಕೊಡೋಣ ನೇರವಾಗಿ. ಇಲ್ಲ ಅವ್ರು ಹೇಳಿದ ನಂತರ ನಾ ಹೇಳಕ್ ಚಲೋ ಆಗ್ತೈತ್ರಿ. ಅವ್ರು ಹೇಳಿದ ನಂತರ